ಸೌಂಡ್ ಡಿಸ್ಟರ್ಬೆನ್ಸ್ ಅಂತ. ರಕ್ಕಸಪುರದೋಳ್ ಪೊಲೀಸ್ ಪಾತ್ರದಲ್ಲಿ ರಾಜ್ಬಿ ಶೆಟ್ಟಿ ಎಬ್ಬಸವರೇ ಧೂಳ್. ಸಿನಿಮಾ 6 ಥ್ರಿಲ್ಲರ್, ರಾಜ್ಬಿ ಶೆಟ್ಟಿ ರೂಲರ್. ಅಂದರೆ 6 ತಿಂಗಳಲ್ಲಿ ಅವರು 3 ಅವತಾರ ಮಾಡಿದ್ದಾರೆ. ಸೂಪರ್ ಶೋದಲ್ಲಿ ಕಾಮಿಡಿಯಾಗಿ, ಲ್ಯಾಂಡಾಡಲ್ಲಿ ವಿಲನ್ ಆಗಿ, ಈ ಸಿನಿಮಾದಲ್ಲಿ ಹೀರೋಗೆ. ಶೆಟ್ರೆ ಇನ್ಯಾರು ಇಲ್ಲ ನಿಮ್ಮನ್ನು ಬಿಟ್ಟರೆ ಟೈಟ್ಲಲ್ಲೇ ತಲೆ ಕೆಡಿಸಿ ಟಾಕೀಸ್ ಕರ್ಕೊಂಡು ಬರ್ತಾರೆ. ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರ ಫೈಟಿಂಗು ಮತ್ತು ಅವ್ರ ಕಾಮಿಡಿ ಇದು ಸೂಪರ್ ಆಗಿದೆ. ಇನ್ನು ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ಸರ್, ರಕ್ಕಸಪುರದಲ್ಲಿ ನಡೆಯುವಂಥ ಒಂದಷ್ಟು ಸನ್ನಿವೇಶಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಥ್ರಿಲ್ಲರು ಹಾರರ್ ಮೂವಿ. ಅಂದರೆ ನಾವು ಸಿನಿಮಾನಲ್ಲಿ ಕುತ್ಕೊಂಡು ನಾವೇನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ, ಅಂದರೆ ಸಿನಿಮಾ ನೆಕ್ಸ್ಟು ಈ ಲೆವೆಲ್ಗೆ ಇರ್ಬೋದು ಅಥವಾ ಇದು ಒಂದು ನಡೀಬೋದು ಅಂತ ಕೇಳಿ ಅದಕ್ಕೆ ಇನ್ನೂ ಡಿಫ್ರೆಂಟಾಗಿ ಇದು ಮಾಡಿದ್ದಾರೆ. ಅರ್ಜುನ್ ಜನ್ ಅವರು BGM ಮಾತ್ರ ಸಕ್ಕತ್ತಾಗಿ ಹೊಡೆದ್ರೆ, ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತಲೂ ಐಮ್ಯಾಕ್ಸ್ ಆಗಿದೆ. ಆ ವಿಲನ್ ಪದದಲ್ಲಿ ಯಾರೋ ಆಕ್ಷನ್ ಮಾಡಿದ್ದಾರೆ, ಬಾಪ್ರೆ ಸೂಪರ್ ಆಗಿದೆ. ಅಂದರೆ ಏನೋ ಒಂದು ಏನು ಇಲ್ಲದೆ ಇರೋದನ್ನ ಅಲ್ಲಿ ಇದೆ ಅಂತ ಕೇಳಿ ಕಲ್ಪನೆ ಮಾಡ್ಕೋ ಆಕ್ಷನ್ ಅಂತೂ ನಾವೇನು ಕಮ್ಮಿ ಅಂತ ಹೇಳೋಕ್ಕಲ್ಲ, ಸೂಪರ್ ಆಗಿದೆ. ಸಿನಿಮಾ ಟೋಟಲಿ ಡಿಫ್ರೆಂಟ್ ಆಗಿರೋ ಮೂವಿ, ಎಲ್ಲ ಬಂದು ನೋಡ್ಬೋದು. ಕಡಿಮೆ ಬಂಡವಾಳದಲ್ಲಿ ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಸಿನಿಮಾ. ಅವರು ಕಾಸ್ಟ್ಲಿ ಆಗಿಲ್ಲ, ನಮಗೂ ಕಾಸ್ಟ್ಲಿ ಮಾಡಿಲ್ಲ, ಸೂಪರ್ ಆಗಿದೆ ಸರ್. ಇಲ್ಲ ಆ ಥರನೇ ಅಂತೇಳಿ ಹೇಳ್ಬೋದು, ಆದ್ರೂ ನೋಡೋದಕ್ಕೆ ಒಂಥರ ಡಿಫ್ರೆಂಟಾಗಿ ಆ ಸಿನಿಮಾದಲ್ಲಿ ಬಳಸಿರುವಂಥ ಲೊಕೇಶನ್ಸ್ ಆಗಿರ್ಬೋದು, ಆ ಎಡಿಟಿಂಗ್ ಆಗಿರ್ಬೋದು, ಅವ್ರು ಮಾತಾಡೋಂಥ ಶೈಲಿ ಆಗಿರ್ಬೋದು, ಒಂದು ಡಿಫ್ರೆಂಟ್ ಆಗಿದೆ, ಒಪ್ಕೋಬೋದು. ನಮಗೂ ಹೊಸ ಥರದ್ದು ಬೇಕಲ್ವಾ, ಹಂಗಾಗಿದೆ. ಇಲ್ಲ, ನನಗೆ ತುಂಬ ಹಾರರ್ ಅಂದರೆ ಥ್ರಿಲ್ಲಿಂಗ್ ಮೂವಿಗಳು ತುಂಬ ಇಷ್ಟ. ಆದರೆ ಈ ಮೂವಿಗೆ ನಾನು ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರಲಿಲ್ಲ. ರಕ್ಕಸಪುರದಳು ಅಂದರೆ ದೇವದ ಮೂವಿ ಅಂದ್ಕೊಂಡು ಬಂದೆ. ಪ್ರತಿಕ್ಷಣ ದೇವ ಬರುತ್ತೆ ಅಂತ ಕಾದೆ. ಬಟ್ ಓವರಾಲ್ ಕನ್ನಡ ಇಂಡಸ್ಟ್ರಿ ಇಂಥ ಮೂವಿ ಇರಲಿಲ್ಲ, ಬಂದಿದೆ. ದಯವಿಟ್ಟು ಎಲ್ಲ ಬಂದು ಕನ್ನಡ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು ಸರ್. ಇಲ್ಲ, ಕ್ಲೈಮ್ಯಾಕ್ಸ್ ಏನು ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ. ಒಳ್ಳೆ ಕ್ಲೈಮ್ಯಾಕ್ಸ್ ಇದೆ ಸರ್. ಥ್ಯಾಂಕ್ ಯು ಸರ್. ಪ್ರತಿಯೊಂದು ಪಾತ್ರ ಪರ್ಟಿಕ್ಯುಲರ್ ಇದೇ ಪಾತ್ರ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಪಾತ್ರ ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ತುಂಬ ಸಸ್ಪೆನ್ಸ್ ಇದೆ, ಹಾರರ್ ಇದೆ, ತುಂಬ ಚೆನ್ನಾಗಿದೆ. ನಿಂಗೆ ಯಾರ ಪಾತ್ರ ಇಷ್ಟ ಆಯಿತು? ಎಲ್ಲರದು ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಹೇಗನ್ನಿಸ್ತು ಸಿನಿಮಾ? ತುಂಬ ಚೆನ್ನಾಗಿ ಬಂದೈತೆ. ಹೊಸಬ ಪ್ರತಿಭೆನ ಒಬ್ಬರನ್ನ ಚೆನ್ನಾಗಿ ಇಂಟ್ರಡ್ಯೂಸ್ ಮಾಡವ್ರೆ. ಹೊಸ ಮೂವಿ, ಫಸ್ಟ್ ಮೂವಿಯಲ್ಲೇ ರವಿ ಡೈರೆಕ್ಟ್ರು ಚೆನ್ನಾಗಿ ಇದು ಮಾಡವ್ರೆ, ಸ್ಟೋರಿ ಚೆನ್ನಾಗಿ ತೊಗೊಂಡವ್ರೆ. ನೋಡ್ತಾ ಹುಮ್ಮಸ್ಸಾಗಿರುತ್ತೆ ಮೂವಿ. ಲಾಸ್ಟ್ ಎಂಡಿಂಗ್ಸಿನ್ನು ತುಂಬ ಚೆನ್ನಾಗಿ ಸೂಪರಾಗಿ ಬಂದೈತೆ. ನೋಡೋಕ್ಕೆ ಇನ್ನೂ ಏನಾಯ್ತದೆ ಒಂದು ಸೀರಿಯಸ್ ಇರುತ್ತೆ. ಓಕೆ ಸರ್, ನಿಮಗೆ ಹೇಗನ್ನಿಸ್ತು? ಚೆನ್ನಾಗಿದೆ ಕತೆ ಚೆನ್ನಾಗಿದೆ, ಒಳ್ಳೆ ಥ್ರಿಲ್ಲಿಂಗ್ ಮೂವಿ. ಏನಾಗುತ್ತೆ ಅಂತ ನಾವು ಇದು ಮಾಡಬೇಕು. ಒಳ್ಳೆ ಬೋರ್ಗೀರೋ ಏನಿಲ್ಲ, ಹಾಡುಗಳು ಚೆನ್ನಾಗಿದೆ, ಒಳ್ಳೆ ಡೈರೆಕ್ಟ್ರ್ ಮಾಡಿದ್ದಾರೆ. ಡೈರೆಕ್ಷನ್, ಕತೆ ಚೆನ್ನಾಗಿದೆ. ನಿಮ್ಗೆ ಯಾರು ಕ್ಯಾರೆಕ್ಟರ್ ಇಷ್ಟ ಸರ್? ವಿಲನ್ ಕ್ಯಾರೆಕ್ಟರ್ ಚೆನ್ನಾಗಿದೆ, ಹೀರೋನು ಚೆನ್ನಾಗಿ ಮಾಡಿದ್ದಾರೆ. ವಿಲನ್ ಯಾರಂತ ಕಂಡುಹಿಡಿಯೋದಕ್ಕೂ ಸ್ವಲ್ಪ ಯೋಚನೆ ಮಾಡಬೇಕು, ಆ ಥರ ಕತೆ ಬಂದಿದೆ ಚೆನ್ನಾಗಿದೆ.